ನಮಸ್ಕಾರಪ್ಪ. ನಮಸ್ಕಾರ ನಮಸ್ಕಾರ ಎಲ್ಲ ಹುಬ್ಬಳ್ಳಿ ಮಂದಿಗೆ. ನಾನು ಕಿರಣ್ ಮೇಹಡೆ ಸಾವ್ಜಿ ಬ್ಲಾಗ್ಸ್ ಇಂದ ನಮ್ದ ಶ್ರೀ ಲಾಲ್ಬಾಗ್ ರಾಜ ದರ್ಶನವನ್ನು ನಮ್ದು ಜಸ್ಟ್ ಆಯ್ತು. ಇವಾಗ ನಮ್ ಜೊತೆ ನಮ್ಮ ಸಹಮಿತ್ರ ಆದಂತ ವಿಶಾಲ್ ಮತ್ತು ದೀಪಕ್ ಅವರು ನಮ್ ಜೊತೆ ದರ್ಶನವನ್ನು ಮಾಡಿದ್ದಾರೆ. ವಿಶಾಲ್ ಅವರು ನಿಮ್ದ ದರ್ಶನ ಹೆಂಗಂತ ಸ್ವಲ್ಪ ಹೇಳ್ರಿ. ಆಕ್ಚುಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ದರ್ಶನ ನಮ್ಗೆ ಮೀಟಪ್ ಆಗ್ತದಂತೆ. ನಾವು ಮಿನಿಮಮ್ ಒಂದು 4 ಅವರ್ಸ್ ನಿಂತಾರು ನಮ್ಮ ದರ್ಶನ. ಆಕ್ಚುಲಿ ನಾವು ಗಣಪತಿ ಮುಂದ್ಗಡೆ ಟೋಟಲ್ ನಾವು 1 ತಾಸು ಗಣಪತಿ ಮುಂದ್ಗಡೆ ಇದ್ದೇವೆ. ನಾವು ನಿಮ್ಗೆ ವಿಡಿಯೋ ತೋರಿಸ್ತೀವಿ. ಭಾಳ ಚಲೋ ದರ್ಶನ ಆತ. ಕನಿಷ್ಠ ಒಂದು ಅರ್ಧ ತಾಸ್ ಮೇಲೆ ನಾವು ಗಣಪ ಮುಂದೆ ನಿಂತೇವಿ. ನಮ್ದ ಖರೆ ಹೇಳ್ತೀನಿ, ಇದು ಅದೃಷ್ಟ ಅನ್ಕೊಂತೀನಿ. ಯಾಕಂತಂದ್ರೆ ಇಂತ ಅದ್ಭುತ ದರ್ಶನ ನಾವು ಕನಿಷ್ಠ ಒಂದು 6 ತಾಸು ನಾವು ಲೈನ್ ಅಲ್ಲಿ ಇದ್ವಿ. ಬಟ್ ಅದು ಹೋಗ್ತೈತಿ. ಆಕ್ಚುಲಿ ಏನಂದ್ರೆ ನಾನು ಸಣ್ಣ ಬಂದಿದ್ದ ಸೆಕೆಂಡ್ ಟೈಮ್. ಇವ್ರು ನಮ್ಮ ಅಣ್ಣ ಮತ್ತು ನಮ್ಮ ತಮ್ಮ ಇಬ್ಬರು ಮಂದಿ ಫಸ್ಟ್ ಟೈಮ್ ಬಂದಿದ್ದಾರೆ. ಅವ್ರ ದರ್ಶನ ಆಕ್ಚುಲಿ ಅನ್ಎಕ್ಸೆಪ್ಟೆಡ್. ಈಗ ನಾವು ನೆಕ್ಸ್ಟ್ ಮಾತು ನಮ್ಮ ದೀಪಕ್ ಏನೋ ಮಾತಾಡ್ತಾರೆ ಸಂಬಂಧ ಬಂದ ನಿಮ್ದು ಎಕ್ಸ್ಪೀರಿಯನ್ಸ್ ಹೇಳ್ತೀವಿ. ಭಾಳ ಚಲೋ ಐತ್ರಿ ದರ್ಶನ. ಎಲ್ಲ ಒಂದು ತಾಸಲ್ಲೇ ನಿಂತ್ರು ಭಾಳ ಮಸ್ತ್ ಆಗ್ತದ್ರಿ. ಲಾಲ್ಬಾಗ್ ರಾಜ ನೋಡಿದ್ರೆ ಮಸ್ತ್ ಖುಷಿ ಆಗ್ತದೆ. ಎಲ್ಲ ಬೆಸ್ಟ್ ಆತ್ರಿಪ್ಪ ಲಾಲ್ಬಾಗ್ ರಾಜ. ಮತ್ತ ಏನಂತಂದ್ರ ನಮ್ಮ ವಿಶಾಲ್ ಅವರು ಏನ್ ವಿಡಿಯೋ ತೆಗಿತಾ ಇದ್ದಾರೆ, ಅವರು ನಮಗೆ ಇಲ್ಲಿ ಇದು ನಮ್ಗೆ ಅವಕಾಶ ಕೊಟ್ಟಾರೆ ಲಾಲ್ಬಾಗ್ ರಾಜ ದರ್ಶನವನ್ನು ಮಾಡ್ಬೇಕಂತ ಹೇಳಿ. ಇದು ನಾನು ಅದೃಷ್ಟ ಅನ್ಕೊಂತೀನಿ. ಯಾಕಂತಂದ್ರ ಇದು ಅನ್ಎಕ್ಸ್ಪೆಕ್ಟೆಡ್. ನಾನು ಲಾಲ್ಬಾಗ್ ರಾಜ ಬಂದಿದ್ದೆ. ಯಾಕಂತಂದ್ರೆ ನನ್ನ ಮನಸ್ಸಲ್ಲಿ ಇತ್ತು 2 ತಿಂಗಳ ಹಿಂದೆ. ನಾನು ನಮ್ಮ ಫ್ರೆಂಡ್ ಉಜ್ವಲ್ ಅಂತ ಹೇಳಿ ಅವ್ರಿಗೆ ನಾನು ಹೇಳಿಟ್ಟಿದ್ದೆ, ನೋಡಿ ಸರ ನೀವು ಹೋದ ವರ್ಷ ಹೋಗಿ ಬಂದಿರಿ, ಈ ವರ್ಷ ನಾನು ಹೋಗ್ಬೇಕಂತ ಹೇಳಿ. ಬಟ್ ಅವ್ರದೇನಾಯ್ತು, ಸ್ವಲ್ಪ ಅನಾನುಕೂಲ ಆಗಿ ಅವ್ರ ಬುಕಿಂಗ್ ಆಗಿ ಅವ್ರ ಮಂದಿ ಹೋಗಿ ಬಂದ್ರೆ ಅಚಾನಕ್ ನಾವು ಬ್ರದರ್ ಅವ್ರ ತಮ್ಮ ಒಬ್ರ ಸೀಟ್ ಏನ ಖಾಲಿ ಆತ, ಅವ್ರ ಏನ ಎಮರ್ಜೆನ್ಸಿ ಅಂತ ಹೇಳಿ ಅವ್ರ ನನಗ ಇನ್ವೈಟ್ ಮಾಡಿದ್ರ. ನನ್ಗೆ ಫಸ್ಟ್ ಮನ್ಸ್ದೆ ನಾನು ಎಸ್ ಅಂದೆ. ಫಸ್ಟ್ ನಾನು ವಿಚಾರ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಫಸ್ಟ್ ಸೆಕೆಂಡ್ ನಾನು ಎಸ್ ಅಂತಂದೆ. ಬಹಳ ಅಂದ್ರೆ ಬಹಳ ನಂಗೆ ಖುಷಿ ಆಗತೈತಿ. ಇದ ಅದೃಷ್ಟ ಏನಿಲ್ಲ ಉಜ್ವಲ್ ಆಗೋ ಮತ್ತೆ ವಿಶಾಲದ ನಾನು ಹೇಳ್ತೀನಿ. ಇದ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ದೀಪಕ್ ಅವ್ರೆ. ಥ್ಯಾಂಕ್ಸ್ ರೀ ವಿಶಾಲ್ ಅವ್ರೆ. बोलो श्री गजानन महाराज की ಜೈ. ನಾನು ಕಿರಣ ಸಾವ್ಜಿ ಬ್ಲಾಗ್ಸಿಂದ ಹುಬ್ಬಳ್ಳಿಯಿಂದ ಶ್ರೀ ಸಿದ್ಧಾರೂಢ ಸ್ವಾಮಿ ಆಶೀರ್ವಾದದಿಂದ ಶ್ರೀ ಸಿದ್ಧಾರೂಢ ಸ್ವಾಮಿ ರೈಲು ನಿಲ್ದಾಣದಿಂದ ನಾವು ಹೊರಡಿದ್ವಿ. ದಾದರಿಂದ ನಾವು ಪರೇಲಿಗೆ ಹೋದ್ವಿ. ಪರೇಲಲ್ಲಿ ನಾವು ರೂಮ್ ಮಾಡಿದ್ವಿ. ಪರೇಲಿಂದ ನಾವು ಪ್ರಪ್ರಥಮ ಪರೇಲ್ಚ ರಾಜ ನಾವು ಅತಿ ಅದ್ಭುತ ಶ್ರೀರಾಮನ ದರ್ಶನ. ನಮ್ಮದು ಪ್ರಪ್ರಥಮ ಶ್ರೀರಾಮನ ದರ್ಶನ ಆಯಿತು. ಅದ್ಭುತ ಗಣಪತಿ ಅಂತಂದರೆ ಪರೇಲ್ಚ ರಾಜ. ಇದು ಗಣಪತಿನ ನೋಡ್ತಾ ಇದ್ದರೆ ಹಾಗೆ ನೋಡ್ತಾ ಇರಬೇಕನ್ನಿಸ್ತೈತಿ. ಅತಿ ಭವ್ಯ ಅಂತಂದರೆ ಬಹಳ ದೊಡ್ಡ ಗಣಪತಿ. ಇಲ್ಲೇ ಶ್ರೀರಾಮನ ಮಂದಿರದ ಆವರಣದಿಂದ ಇಲ್ಲೇ ಖುಲ್ಲಾ ಜಾಗ ಇತ್ತು. ಆ ಖುಲ್ಲಾ ಜಾಗದಾಗ ಶ್ರೀರಾಮ ಮಂದಿರದ ಇಲ್ಲೇ ಒಂದು ಮಾಡಿದ್ರು. ಅತಿ ಅದ್ಭುತವಾಗಿ ಇದು ಶ್ರೀರಾಮನ ಮೂರ್ತಿ. ಅಲ್ಲಿಂದ ನಾವು ನೆಕ್ಸ್ಟ್ ಹೊರಡಿದ್ದು. ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಶ್ರೀ ಲಾಲ್ಬಾಗ್ ರಾಜ. ಒಂದೇ ತರದ ಕುರ್ತಾವನ್ನು ಧರಿಸಿಕೊಂಡು ಇಲ್ಲಿಂದ ನಾವು ಹೋಗ್ತಾ ಇದ್ದೇವೆ. ಇದು ಏನು ನೋಡ್ತಾ ಇದ್ದೀರಿ ಮುಂಬೈಚ ರಾಜ. ಇದು ಮುಂಬೈಚ ರಾಜದ ದ್ವಾರ ಬಾಕ್ಲ. ಅತಿ ಭವ್ಯ ಅಂತಂದ್ರೆ ಭವ್ಯ ಇದು ಅಲಂಕರಿಸಲಾಗಿದೆ. ಇದು ನೀವು ನೋಡ್ತಾ ಇರ್ಬೋದು. ಆನೆಯ ಮುಖವನ್ನು ಇಲ್ಲಿ ಅದ್ಭುತವಾಗಿ ಅಲಂಕರಿಸಲಾಗಿದೆ. ಇದು ಲಾಲ್ಬಾಗ್ ರಾಜ. ಇದು ಫ್ಲೈಓವರ್ಗಿಂತ ಮೇಲ್ಗಡೆ ಇದೆ. ಹಾಗೆ ನಾವು ಒಳಗೆ ಬಂದ್ವಿ. ಇಲ್ಲೇ ಜನಸಾಗರ. ಇಲ್ಲೇ ಜನ ಕಳೆದ 8 ತಾಸಿಂದ 10 ತಾಸಿಂದ ಕ್ಯೂ ಅಲ್ಲಿ ನಿಂತಿದ್ದಾರೆ. ನಾವು ಸ್ವಲ್ಪ ಜುಗಾಡು ಮಾಡಿ ಒಂದು ಸ್ವಲ್ಪ VIP ದರ್ಶನಕ್ಕೆ ನಾವು ಒಳಗೆ ಬಂದ್ವಿ. ನಾವು ಸ್ವಲ್ಪ ಬೇಗ ಹೋಗಿದ್ವಿ. ಮತ್ತು ನಮ್ಮ ಮಿತ್ರರಾದಂಥ ವಿಶಾಲ್ ಅವರು ಸ್ವಲ್ಪ ಹೋದ ವರ್ಷ ಬಂದು ಹೋಗಿದ್ರು. ಅದಕ್ಕೆ ಸ್ವಲ್ಪ ಗೊತ್ತಿತ್ತು. ಇಲ್ಲಿ ನಾವು ಗುದ್ದಾಡಿ ಒಂದು ಸ್ವಲ್ಪ ಗಣಪತಿಯ ಮುಖ ದರ್ಶನವನ್ನು ಪಡ್ಕೊಂಡ್ವಿ. ಅಲ್ಲಿಂದ ನಾವು ಇದೇನು ಬ್ರಿಡ್ಜ್ ಕಾಣ್ತಾ ಇದೆಯಲ್ಲ, ಇಲ್ಲೇ ನಾವು ಬರ್ಬೇಕಂತಂದ್ರೆ ಇಲ್ಲಿ ನಮ್ಮ 50% ನಮ್ಮದು ಕ್ಯೂ ಅನ್ನು ಇವಾಗ ನಮ್ಮದು ಆಗಿದೆ.
ಅಂದರೆ ಇನ್ನೂ 50% ನಾವು ಹೋದರೆ ನಮ್ದು ದರ್ಶನ ಆಕೈತಿ. ಈಗ ನಾವು ನಿಂತು ಒಂದು ಕಳೆದ 3-4 ತಾಸು ಆಯಿತು. ಹಾಂ, ಸೊ ಇಲ್ಲಿ ಜನ ಡೈರೆಕ್ಟ್ ಎಂಟ್ರಿಗೆ ಪಾಪ ಒದ್ದಾಡ್ತಾ ಇದ್ದಾರೆ. ಇಲ್ಲಿ ಜನ ಫುಲ್ ಅಸ್ತವ್ಯಸ್ತ ಆಗಿಬಿಟ್ಟಿದ್ದಾರೆ. ಇಲ್ಲೇ ನೀರಿನ ವ್ಯವಸ್ಥೆ ಇಲ್ಲೇ ನಾವು ನಿಂತಿದ್ದ ಜಾಗ, ಹಾಗೂ ಇಲ್ಲೇ ಶೌಚಾಲಯ, ಅಲ್ಲಿ ಫ್ರೆಶಪ್ ಆಗಲಿಕ್ಕೆ ಇಲ್ಲಿ ಯಾವುದೇ ಥರದ್ದು ಜಾಗ ಇಲ್ಲ. ಇಲ್ಲೇ ಮಂಗಳಾರತಿಯನ್ನು ಆಗ್ತಾ ಇದೆ. फाइनली लालबागच्या राजाનું दर्शन होतं છે. यहाँ देखो लालबागच्या राजा. ದರ್ಶನವನ್ನು ಪಡೆದುಕೊಂಡು ಖರೇನು ನಾವು ಅದೃಷ್ಟ ಅಂದ್ಕೊತೀನಿ. ಭಾಳ ಆನಂದ ಆಯಿತು. ಇಲ್ಲೇ ನಮಗೆ ಶ್ರೀ ಲಾಲ್ಬಾಗ್ ಕಾ ರಾಜ ದರ್ಶನ ಅತಿ ಸುಂದರಮಯ, ಆನಂದಮಯದಿಂದ ಹಾಗೂ ಸುಖಮಯವಾಗಿ ನಮ್ಮ ಲಾಲ್ಬಾಗ್ ಚಾ ರಾಜ ಗಣಪ ನಮಗೆ ದರ್ಶನ ಕೊಟ್ಟ. ಮತ್ತು ಏನಂತಂದ್ರೆ ಇಲ್ಲಿ ಕಲಾಕೃತಿ ಆಗಲಿ, ಇಲ್ಲಿ ಇವು ಡೆಕೋರೇಷನ್ ಅತಿ ಸುಂದರವಾಗಿ ಮಾಡಿದರು. ಇದು ಎಲ್ಲ ಡೆಕೋರೇಷನ್ದ ಉಸ್ತುವಾರಿ ಆಗಲಿ, ಜವಾಬ್ದಾರಿ ಇದನ್ನು ಎಲ್ಲನೂ ಶ್ರೀ ಮುಖೇಶ್ ಅಂಬಾನಿಯವರ ಪುತ್ರರಾದಂಥ ಅನಂತ್ ಅಂಬಾನಿಯವರು ಮಾಡಿದ್ರು. ಗಣಪತಿಯ ಆಶೀರ್ವಾದ ಹಸ್ತವನ್ನು ನಾನು ನಿಮಗೆಲ್ಲರಿಗೂ ನಾನು ತೋರಿಸ್ತಾ ಇದ್ದೇನೆ. ಗಣಪ ನಿಮ್ಮೆಲ್ಲರಿಗೂ ಆಶೀರ್ವಾದವನ್ನು ಕೊಡಲಿ. ಇದು ಶ್ರೀ ಲಾಲ್ಬಾಗ್ ಕಾ ರಾಜದ ಹೊರಗಡೆಯ ಭಾಗ. ಇಲ್ಲೇ ನಾವು ದರ್ಶನವನ್ನು ಪಡೆದುಕೊಳ್ಳುವಾಗ ಮಲಾಯಿಕಾ ಅರೋರಾ ಅವರು ಬಂದಿದ್ದರು ದರ್ಶನಕ್ಕೆ.